ರೈಲ್ವೆ ಸ್ಟೇಷನ್ ಬರ್ತಾರೆ. ಸ್ಟೇಷನ್ ಬಂದು ಟಿಕೆಟ್ ತೆಗೆಸಿ ಕುತ್ಕೊಂಡ್ರು, ಆ ರೈಲ್ ಕೂಡ ಬರ್ಲಿಲ್ಲ. ಕೊನೆಗೆ ವಿಚಾರ ಮಾಡಿದ್ರು ಅವರು, ನಾನು ಬೈ ರೋಡ್ ಹೋಗ್ಬೇಕು, ಕಾರ್ ತಗೊಂಡು ಹೋಗೋ ಸಲುವಾಗಿ ಕಾರ್ ಗಾಡಿ ಮುಗಿಸ್ಕೊಂಡು ಬೈ ರೋಡ್ ಹೊಂಟ್ರು. ದಾರಿ ಒಳಗೆ ಮಳೆ ಬಂದು ಗಿಡಗಳೆಲ್ಲ ಮುರಿದು ರೋಡ್ ಮೇಲೆ ಬಿದ್ದು ದಾರಿ ಬಂದಾಗಿತ್ತು. ಡಾಕ್ಟರ್ ವಿಚಾರ ಮಾಡಂದವ, ನಾವು ಪ್ರಶಸ್ತಿ ತಪ್ತದ, ಪ್ರಶಸ್ತಿ ತಪ್ಪಿಸ್ಕೋಬಾರ್ದು ಹಂಗಂತೇಳಿ ಮಳೆಯೊಳಗೆ ನಿಂತ್ಕೊಂಡ್ರು. ಕತ್ತಲ್ದಾಗ ಎಲ್ಲಿ ಹೋಗ್ಬೇಕು? ರಾತ್ರಿ 1 ಗಂಟೆ 2 ಗಂಟೆ ಒಂದು ಗುಡಿಸದಾಗ ಸಣ್ಣ ದೀಪ ಕಾಣ್ತಿತ್ತು. ಮಳೆಯೊಳಗಲ್ಲಿ ಒಳಗೆ ಹೋದ್ರು. ಒಬ್ಬ ಹೆಣ್ಮಗಳು ತೊಟ್ಟಲ ತೂಕೋದ್ ಕುಂತ ಹೆಣ್ಮಗಳಿಗೆ ತೊಟ್ಟಲ ತೂಗ್ತಾಳೆ, ಒಂದು ಕೈಯಿಂದ 2 ಕೈ ಹಿಡ್ಕೊಂಡು ಜಪ ಮಾಡ್ತಾಳೆ, ನಮಸ್ಕಾರ ಮಾಡ್ತಾಳೆ, ದೇವರ ಧ್ಯಾನ ಮಾಡ್ತಾಳೆ. ಡಾಕ್ಟರ್ ಅಂದ, ನೀವು ಯಾರಿದ್ದೀರಿ ಎಂದು. ನಿಮ್ಮ ಮನೆ ಮಾಲಾಕ್ರಿದ್ದೀವಿ ನಾವು. ಅಲ್ಲ, ಏನ್ ಮಾಡಕತ್ತೀರಿ ನೀವು? ದೇವ್ರ ಧ್ಯಾನ ಮಾಡ್ತೀನಿ ನಾನು. ಸರಿಯಾಗಿ ದುಡ್ದು ಊಟ ಮಾಡ್ಬೇಕಾಗಿತ್ತು, ನೀವು ಇದೆಲ್ಲ ಯಾಕೆ ಮಾಡಕತ್ತ? ದೇವ್ರ ಎಲ್ಲನ? ದೇವ್ರಿಲ್ಲ. ಏನ್ ಮಾಡಕತ್ತೀನಿ? ಆ ತಾಯಿ ಹೇಳ್ತಾಳೆ, ತೊಟ್ಟಲಾಗ ಮಗು ಮಲ್ಕೊಂಡದ, 2 ವರ್ಷದ ಮಗು ಅದ, ಮಗುವಿಗೆ ಹಾರ್ಟ್ನೊಳಗೆ ಹೋಲದ. ಯಾವ ಡಾಕ್ಟರ್ ಕೂಡ ಆಪರೇಷನ್ ಮಾಡಿಲ್ಲ, ಮಗುವಿಗೆ ಉಳಿಸ್ಲಿಕ್ಕೆ ತಯಾರಿಲ್ಲ. ಹೊಲ ಹೋಯ್ತು, ಮನೆ ಹೋಯ್ತು, ಬಂಗಾರ ಹೋಯ್ತು, ಎಲ್ಲಾನು ಕೂಡ ಕಳ್ಕೊಂಡೆ ನಾನು. ಎಲ್ಲಾ ಡಾಕ್ಟರ್ ಹೇಳಿದ್ರು, ಒಬ್ಬ ಮುಂಬೈ ಮಂಡಿಗ ಡಾಕ್ಟರ್ ಮಾಡಿದ್ರೆ ಮಾಡಬಹುದು, ಹೊರದು ಯಾರು ಮಾಡಂಗಿಲ್ಲ. ಆ ಮುಂಬೈ ಡಾಕ್ಟರ್ ಮಾಡಿದ್ರೆ ಮಾಡಬಹುದು, ಆಪರೇಷನ್ ಮಾಡಿದ್ರೆ ಮಾಡಬಹುದು, ನಿಮ್ಮ ಮಗ ಉಳಿಬಹುದು. ಹಂಗಂತ ಎಲ್ಲಾ ಡಾಕ್ಟರ್ ಯಾರ ಅದಕ್ಕೆ ನಾವು ವಿಚಾರ ಮಾಡಿದ್ರೆ, ಖರೆ ಪರಮಾತ್ಮ ಏನಿದ್ರ, ದೇವ್ರ ಏನಿದ್ರ, ಆ ಡಾಕ್ಟರ್ ಮನೆಗೆ ಅವನ್ನ ನಡ್ಕೊಂತ ಬರ್ಬೇಕಂತ ಹೇಳ್ತಾಳೆ. ದೇವ್ರ ಏನಿದ್ರ, ಖರೆ ಇದ್ರ, ಆ ಡಾಕ್ಟರ್ ನನ್ನ ಮನೆಗೆ ನಡ್ಕೊತ ಅವನೇ ಬರ್ಬೇಕು. ಮಂಡಗ ಡಾಕ್ಟರ್ ಅವನೇ ಆಗಿದ್ದ. ಎದ್ದಿನಂತೂ ಕೈ ಮುಗಿದು, ತಾಯಿ ನಿನ್ನ ಸಲುವಾಗಿ ವಿಮಾನ ತಪ್ತು, ರೈಲ್ವೆ ಸತ್ತು, ಗಾಡಿ ತಪ್ತು, ಆ ದೇವ್ರ ಪರಮಾತ್ಮ ರಾತ್ರಿ ಕತ್ಲ ಕಳಿಸ್ಕೊಟ್ಟನ್ನ, ನಡಿ ಅಂತ ತಿಳ್ಕೊಂಡು ಖುಷಿ ಕರ್ಕೊಂಡು ಆಪರೇಷನ್ ಮಾಡಿ ಪರಮಾತ್ಮ ಫೋಟೋ ಹಾಕದ್ನಂತ. ಹೇಳಕ್ಕ ಕಾರಣ, ನಂಬಲಿ ಮನವೇ ಹಂಬಲಿಸಿದ್ರು ನಂಬಿಕೆಯ ಸಾಮಾನ್ಯರವನಿ. ಆ ದೇವರನ್ನ, ಗುರುಗಳನ್ನ, ಹಿರಿಯರನ್ನ ನಂಬಿಕೊಂಡಾಗ ಮಾತ್ರ ನಂಬಿರ್ತಕ್ಕಂಥ ವಸ್ತುವಿಗೆ ಪರಮಾತ್ಮ ಯಾವ ಕಾರಣಕ್ಕೂ ಕೂಡ ಕೈ ಬಿಟ್ಟಿಲ್ಲ, ಕೈ ಬಿಡಂಗನು ಕೂಡ ಇಲ್ಲ. ಅಂತ ಯಾವ ನಮ್ಮ ಎಸ್.ಬಿ. ಪಾಟೀಲ್ ಅವರು ಮಾಡ್ತಕ್ಕಂಥ ಕೆಲಸ ಇದು ಬಹಳ ಸ್ತುತ್ಯವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು. ಅವರಲ್ಲಿ ಏನದಂದ್ರೆ ತ್ಯಾಗ ಮನೋಭಾವನೆ ಇದೆ. ಒಂದು ಕೈಯಿಂದ ದಾನ ಮಾಡಿದ್ರೆ ಮತ್ತೊಂದು ಕೈ ಗೊತ್ತಾಗಬಾರ್ದಂತ.